ನಾನಿವತ್ತು ಒಣಗಿರೋ ಮೀನು ಸಾರು ಮಾಡ್ತಾ ಇದ್ದೀನಿ. ಅದನ್ನ ಕರ್ಮೀನು ಅಂತಾರೆ. ಅದು ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಬೇಕಾಗುವ ಪದಾರ್ಥಗಳು: ರಾತ್ರಿ ನೆನೆಸಿಟ್ಕೊಂಡಿರೋ ಕಡಲೆಕಾಳು ಅರ್ಧ kg, ಬದನೆಕಾಯಿ, ಟೊಮೆಟೊ 4 ಟೊಮೆಟೊ ಎತ್ಕೊಂಡಿದ್ದೀನಿ. 2 ಬೇಯಿಸಾಗಿ 2 ರುಬ್ಬಕ್ಕೆ ಹಾಕಬೇಕು. 1 ದೊಡ್ಡ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಸ್ವಲ್ಪ, ಆಲೂಗಡ್ಡೆ 3, ಹುಣಸೆಹಣ್ಣು, ಅರಿಶಿನ, ಸಾಸಿವೆ, ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಉಪ್ಪು, ಎಣ್ಣೆ. ಮಾಡುವ ವಿಧಾನ ತೋರಿಸ್ತೀನಿ ಹೆಂಗೆ ಅಂತ. ಇದು ತುಂಬ ಚೆನ್ನಾಗಿರ್ತೈತೆ. ನಾನು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಈಗ ಕುಕ್ಕರ್ಗೆ ಏನು ಹಾಕಬೇಕು, ಹೆಂಗೆ ಬೇಯಿಸಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಇವಾಗ ನೀರಿಟ್ಟಿದ್ದೀನಿ ಬಿಸಿಗೆ. ಈಗ ಆ ನೀರು ಜೊತೆ ಕಾಳು, ತೊಳೆದಿಟ್ಟುಕೊಂಡಿರೋ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಲೇಬೇಕು. ಮತ್ತು 2 ಟೊಮೆಟೊ. ಇದು ಬೆಂದ ಮೇಲೆ ರುಬ್ಬಕ್ಕೆ ಎತ್ಕೊಳ್ತೀನಿ. ಈಗ ಹೆಚ್ಚಿಟ್ಟಿರೋ ಈರುಳ್ಳಿ, ಸಣ್ಣದು 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಉಪ್ಪು, ಕಾಳೆಲ್ಲ ಬೇಯಬೇಕಲ್ಲ, ಕಾಳಿಗಾಗೋ ಅಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಬದನೆಕಾಯಿ ಆಮೇಲೆ ಬೇರೆ ಬೇಯಿಸ್ಕೊಂತೀನಿ. ಈಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಇದೊಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ 2 ವಿಸಿಲ್ ಆಗಿದೆ. ಓಪನ್ ಮಾಡಿ ನೋಡ್ತೀನಿ. ಬೆಂದಿದೆಯೇನೋ ನೋಡ್ತೀನಿ. ಕಾಳು ಬೆಂದಿದೆ. ಈಗ 1 ನಿಮಿಷ ಫಸ್ಟು ಕಾಯಿ ಹಾಕ್ಕೊಂಡ್ಬಿಡ್ತೀನಿ. ಕಾಯಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡ್ಬರ್ತೀನಿ. ಈಗ ಸ್ವಲ್ಪ ಕಾಯಿ ರುಬ್ಕೊಂಡ್ಬಂದಿದ್ದೀನಿ. ಅದಕ್ಕೆ ಇವಾಗ ಬೇಯಿಸಿರೋ ಟೊಮೆಟೊ 2 ಇತ್ತಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಳು, ಗಟ್ಟಿ ಬೇಕು ಸಾರು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ಸಾರು ತೆಳ್ಳಗೇನೆ ಇರ್ಬೇಕು. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಜಾರ್ಗೆ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ನಾನು ಆವಾಗಲೇ ಸಾಂಬಾರು ಪುಡಿ ಮರ್ತೋಗ್ಬಿಟ್ಟೆ ಹೇಳಕ್ಕೆ. ಈಗ 3 ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ. ಸಾಂಬಾರು ಪುಡಿ ಇದೆಲ್ಲ ಇವಾಗ ರುಬ್ಕೊಂಡು ಬರ್ತೀನಿ. ಈಗ ರುಬ್ಕೊಂಡು ಬಂದಿದ್ದೀನಿ. ಖಾರ ರುಬ್ಕೊಂಡು ಬಂದಿದ್ದೀನಿ. ಅದು ಬೇರೆ ಒಂದು ಪಾತ್ರೆಗೆ ಹಾಕ್ತೀನಿ. ಆ ಕುಕ್ಕರಲ್ಲಿ ಸಾಕಾಗಲ್ಲ, ಬೇರೆ ಒಂದು ಪಾತ್ರೆಗೆ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಕಾಳು ಬೆಂದಿರುತ್ತಲ್ಲ ಅದೇ ನೀರು ಹಾಕ್ಕೊಂಡು, ಅದು ಹಾಕೊಬೋದು, ಬೇರೆನೂ ಹಾಕ್ಕೊಬೋದು. ಈಗ ಬೇಯಿಸಿಟ್ಕೊಂಡಿರೋ ಕಾಳು ಇದಕ್ಕೆ ಹಾಕ್ಕೊಂತೀನಿ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಹಾಕ್ಬಿಟ್ಟೆಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಯಾವ ಥರ ಗಟ್ಟಿ ಬೇಕೋ ಆ ಥರ ಮಾಡ್ಕೊಬೋದು. ಅನ್ನಕ್ಕೆ ಬೇಕಾದರೆ ಸ್ವಲ್ಪ ನೀರಾಗಿ ಇರಬೇಕು. ಈಗ ಬೇಯಿಸಿಟ್ಕೊಂಡಿರೋ ಬದನೆಕಾಯಿ ಹಾಕ್ತಾ ಇದ್ದೀನಿ. ಇದು ಬದನೆಕಾಯಿ ಸಪ್ರೇಟಾಗಿ ಬೇಯಿಸಿಟ್ಕೋಬೇಕು. ಈಗ ಸಾರು ಒಂದು 10-15 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಆಮೇಲೆ ನಾನು ಈ ಫಿಶ್ ಹಾಕೋದು ತೋರಿಸ್ತೀನಿ. ಒಣಗಿರೋ ಮೀನು ಹಾಕೋದು ತೋರಿಸ್ತೀನಿ. ಅಲ್ಲಿ ತನಕ ಇದು ಸಾರು ಬೇಯ್ತಾ ಇರಲಿ. ಇವಾಗ ಸಾರು ಬೇಯ್ತಾ ಇದೆ. ಇವಾಗ ಸಾರೊಂದು ಅರ್ಧ ಬೇಯಬೇಕು. ಆಮೇಲೆ ತೊಳೆದು ಹುರಿದ್ಬಿಟ್ಟು ತೊಳೆದಿಟ್ಟಿದ್ದೀನಿ. ಚೆನ್ನಾಗಿ ತೊಳಿಬೇಕು. ಒಂದು 5-6 ಸತಿ ತೊಳಿಬೇಕು. ಚೆನ್ನಾಗಿ ಹುರಿಬೇಕು. ಇದು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತೊಳಿಬೇಕು. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಸಾರು ಮತ್ತು ಒಣಗಿರೋ ಮೀನು ಎಲ್ಲ ಬೇಯಬೇಕು. ಉಪ್ಪು ಖಾರ ಸ್ವಲ್ಪ ಹುಳಿ ಜಾಸ್ತಿ ಇಡಬೇಕು ಇದಕ್ಕೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದೆ ಹಂಗೆ, ಅದಾಕ್ತಾ ಇದ್ದೀನಿ. ಈಗ ಸಾರು ಚೆನ್ನಾಗಿ ಬೇಯಲಿ.
ಆಮೇಲೆ ನಿಮಗೆ ಒಗ್ಗರಣೆ ತೋರಿಸ್ತೀನಿ. ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಈಗ ಈರುಳ್ಳಿ ಹಾಕ್ತೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಗ್ಗರಣೆ ಬ್ರೌನ್ ಆಗಲಿ. ಒಗ್ಗರಣೆ ಆಗಿದೆ. ಈಗ ಈ ಸಾರಿಗೆ ಒಗ್ಗರಣೆ ಹಾಕ್ಕೊತೀನಿ. ಈಗ ರೆಡಿಯಾಗಿದೆ ಸಾರು. ಸರ್ವ್ ಮಾಡ್ತೀನಿ. ಈಗ ಸರ್ವ್ ಮಾಡ್ತೀನಿ. ಆಲೂಗಡ್ಡೆ, ಬದನೆಕಾಯಿ, ಕಾಳು, ಕರ್ಮೀನು, ಇದನ್ನ ಒಣಗಿದ ಮೀನು ಅಂತಾರೆ, ಕರ್ಮೀನು ಅಂತಾರೆ, ಎರಡೂ ಅಂತಾರೆ. ಈಗ ರೆಡಿಯಾಗಿದೆ. ಈ ಥರ ಮಾಡ್ಕೊಳ್ಳಿ. ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ತಿಂದ್ಬಿಟ್ಟು ಹೆಂಗಿದೆ ಅಂತ ಕಮೆಂಟಲ್ಲಿ ನನಗೆ ಹೇಳಿ.